ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು, ವೇದಿಕೆ ಮೇಲೆ ಎಲ್ಲ ಸಾಧಕರು, ನನ್ನ ಅಣ್ಣ ತಂದೆ ಸಾಕಷ್ಟು ಎಲ್ಲರೂ ಚಿರಪರಿಚಿತರು. ಅದೇ ಖುಷಿ ಆಗುತ್ತೆ. ಯಾಕಂದರೆ ಇದು ವೇದಿಕೆ ಅಂತಲ್ಲ, ಇದು ಮನೆ ಗೆಟ್ಟಿಗೆ ಅಂತಲೇ ಹೇಳ್ಬೋದು. ಎಲ್ಲ ನನ್ನ ಅಣ್ಣ ತಮ್ಮಂದಿರು ಎಲ್ಲರೂ ಬಂದಿದ್ದೀರಾ, ಎಲ್ಲ ದೂರದಿಂದ ಬಂದಿದ್ದೀರಾ. ಥ್ರೋಟ್ ಸ್ಟೇಟ್ ಅಂತ ಅಲ್ಲದೆ ಆಂಧ್ರದಿಂದನೂ ಬಂದಿದ್ದಾರೆ, ತಮಿಳ್ನಾಡಿಂದ ಬಂದಿದ್ದಾರೆ. ಸೊ ಇದೇ ಒಗ್ಗಟ್ಟು ಅಂತ ಹೇಳೋದು. ಇವಾಗ ಹೇಳ್ತಿದ್ರು ನನ್ನ ಪರಿಚಯ, ಅವ್ರು ಏನೇ ಒಂದು ಚಿಕ್ಕ ಸಂಘ ಕರೆದ್ರೂ ಬರ್ತಾರೆ. ಪರಿಚಯ ಅನ್ನೋ ಒಂದು ವರ್ಡ್ಗೆ ಮಾತ್ರ ಗೌರವ ಕೊಟ್ಟು ಅವೆಲ್ಲ ಒಗ್ಗಟ್ಟಾಗಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ನಾವೆಲ್ಲರೂ ಇರಬೇಕು ಅಂತ ಹೇಳ್ತಾ ಇವತ್ತು ಸಾಕಷ್ಟು ಹಿರಿಯರು ಮಾತಾಡ್ತಿದ್ರು ನಮ್ಮ ಸಮುದಾಯದ ಬಗ್ಗೆ ಒಗ್ಗಟ್ಟಿನ ಕೊರತೆ ಅಂತ. ದಟ್ ಇಸ್ ವಾಟ್ ವಿ ಆರ್ ಲ್ಯಾಕಿಂಗ್. ಸೊ ಪಕ್ಷಾತೀತವಾಗಿ ಇಷ್ಟು ಜನ ಇಲ್ಲಿ ಸೇರಿದ್ದಾರೆ. ಇದೇ ರೀತಿ ಎಲ್ಲ ಕಡೆ ಸೇರ್ತಾರೆ. ಯಾಕೆ ಅಂತ ಗೊತ್ತಾಗಲ್ಲ, ಎಲ್ಲರೂ ಒಗ್ಗಟ್ಟು ಆಗೋದಿಲ್ಲ. ಮತ್ತು ಬೇರೆಯವ್ರ ಹತ್ರ ನಮ್ಮವರು ಕೆಲಸ ಮಾಡ್ತಾರೆ, ಅವರು ಇದ್ದಾರಾಗ್ತಾರೆ. ನಮ್ಮ ಜಾತಿ ಜನಾಂಗದವರು ಅಡ್ವೈಸರಿ ಬೋರ್ಡ್ಸಲ್ಲಿ ಮಾತ್ರ ಉಳ್ಕೊಂಡಿದ್ದಾರೆ ಹೊರತು ಇವತ್ತು ಎಲ್ಲಿ ಮುಂದೆ ಬರಲಿಲ್ಲ. ರಾಜಕೀಯವಾಗೂ ತುಂಬ ಹಿಂದೆ ಇದ್ದಾರೆ. ಸೊ ಸುಮಾರು ವರ್ಷಗಳಿಂದ ನಮ್ಮ ಒಂದು ಹೋರಾಟ 2A ಬಗ್ಗೆ. ಸೊ ಈ ಒಂದು ಹೋರಾಟ ಆಗಿ ನಿಂತಿದೆ. ಬಲಿಜ ಅಂತ ಹೇಳಿದ್ರೆ ವಾರಿಯರ್, ನಾವೆಲ್ಲ ವಾರಿಯರ್ಸ್ ಆಗಲಿ ಅಂತ ಹೇಳ್ತೀವಿ. ಸೊ ಬರೀ ವಾರಿಯರ್ಸ್ ಆಗಿ ಉಳ್ಕೊಂಡ್ಬಿಟ್ಟಿದ್ವಿ. ನಾವು ಸಾಧಿಸ್ಬೇಕು ಅಂತ ಹೇಳಿದ್ರೆ ರಾಜಕೀಯ ರಂಗದಲ್ಲಿ ನಾವು ನಮ್ಮ ಸರ್ಕಾರ ಬಂದಾಗ ಖಂಡಿತ ಇದು ಅಪೀಲ್ ಆಗಿ ನಾವೆಲ್ಲರೂ ಸೇರಿ ನಾವು ಇದನ್ನ ಮುಂದುವರಿಸಬೇಕು. ನಮ್ಮ ಜನಾಂಗದವರಿಗೆ, ಮುಂದಿನ ಪೀಳಿಗೆಗಳಿಗೆ ಒಳ್ಳೆಯದಾಗಬೇಕು. ಎಜುಕೇಷನಲ್ಲೆಲ್ಲ ಎಲ್ಲ ರಂಗದಲ್ಲೂ ನಾವು ನಮ್ಮ ಮಕ್ಕಳಿಗೆ ಅನುಕೂಲ ಆಗಬೇಕು ಅಂತ ಒಂದೇ ಒಂದು ಉದ್ದೇಶದಿಂದ ನಾವು ಎಲ್ಲರೂ ಇವತ್ತು ನಮ್ಮ ಸಂಪರ್ಕಿ ಸರ್ ಅವರೆಲ್ಲ ಹೇಳ್ತಿದ್ರು ಅವರ ಹೋರಾಟದ ಬಗ್ಗೆ, ಆ ಹೋರಾಟಗಾರರು, ದೇವರಾಜ ರಾಜಕೀಯರು ಮತ್ತು ಇಲ್ಲಿ ನನ್ನ ಸ್ನೇಹಿತರಾದಂಥ ತ್ಯಾಗರಾಜಣ್ಣ ಅವರಾಗಲಿ, ಶ್ರೀನಿವಾಸ ಅವರಾಗಲಿ, ರಾಮಯ್ಯ ಸರ್ ಅವರಾಗಲಿ, ನನ್ನ ಯೂತ್ ಹಿಂದೆ ಇದ್ದಾರೆ. ಸಾಕಷ್ಟು ಆಗುತ್ತೆ. ಎಲ್ಲರೂ ಅಲ್ಲಿ ಕೈ ಜೋಡಿಸಿದಾರ ಅಂತ ಹೇಳಿದ್ರೆ ನೆಕ್ಸ್ಟ್ ಜನರೇಷನ್ ಇಸ್ ಕ್ಯಾರಿಂಗ್ ದಿಸ್ ಲೆಗಸಿ ಅಂತ ನಮ್ಮ ಜಾತಿ ಬಲನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದ್ರ ಜೊತೆಗೆ ಸುಮಾರು ವರ್ಷಗಳಿಂದ ನಾನು ನೋಡ್ತಾ ಬಂದಿದ್ದೀನಿ. ನಮ್ಮ ರಾಜ್ಕುಮಾರ್ ಇಲ್ಲಿ ಯಂಗ್ಸ್ಟರ್ ಯಾರು ಅಂತ ಹೇಳಿದ್ರೆ ಸುಮಾರು ಜನ ಸೇರಿಸುವಂಥ ಒಂದು ಶಕ್ತಿ ಇರುವಂಥ ಒಂದು ನಾಯಕ ಅಂತ ಹೇಳ್ಬೋದು. ನಾಯಕರ ಕ್ವಾಲಿಟೀಸ್ನ ಸುಮಾರು ವರ್ಷಗಳಿಂದ ನಾನು ಫಾಲೋ ಮಾಡ್ತಿದ್ದೀನಿ. ಅವ್ರ ಕ್ವಾಲಿಟೀಸ್ ಇದೆ. ಮುಂದಿನ ದಿನಗಳಲ್ಲಿ ಅವರು ರಾಜಕೀಯದ ಅವಕಾಶಗಳು ಸಿಗಬೇಕು ಅಂತ ಹೇಳ್ತೀನಿ ನಾನು. ಮತ್ತು ಸಾಕಷ್ಟು ಯುವಶಕ್ತಿ ಅಂತಾನೆ ಹೇಳಿ ಕರ್ನಾಟಕ ರಾಜ್ಯ ಬಲಿಜ ಯುವಶಕ್ತಿಯಲ್ಲೇ ಆ ಶಕ್ತಿ ಅನ್ನೋದು ಇರೋದು ಅಂತ. ಸೊ ಇವತ್ತೆಲ್ಲ ಒಳ್ಳೇದಾಗಲಿ ಅಂತ ಈ ಒಂದು ಆ್ಯಪನ್ನು ಈ ಥಾಟ್ ಇಟ್ ಸೆಲ್ಫ್ ಇಸ್ ಸಮಥಿಂಗ್ ವೆರಿ ಪವರ್ಫುಲ್ ಅಂತ ಹೇಳ್ತೀನಿ. ಯಾಕಂದರೆ ಎಲ್ಲರೂ ಮಾಡಿದ್ದೀವಿ, ಎಲ್ಲರೂ ಒಗ್ಗಟ್ಟು ಮಾಡೋ ಪ್ರಯತ್ನಗಳು ಮಾಡ್ತಾ ಇದ್ದೀವಿ. ಇದು ತುಂಬ ಸುಲಭವಾದಂಥ ಒಂದು ಪ್ರಯತ್ನ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲರಿಗೂ ಟೈಮ್ ಇಲ್ಲ, ಎಲ್ಲರೂ ಬಿಸಿ ಇರ್ತಾರೆ. ಇದು ಬುದ್ಧಿ ಜಗತ್ತು 2 ನಿಮಿಷ ನಾವು ಈ ಆ್ಯಪ್ನ ಡೌನ್ಲೋಡ್ ಮಾಡಿಕೊಳ್ಳಿ. ತುಂಬ ಅನುಕೂಲಗಳಿದೆ. ಒಂದಲ್ಲ, ಬರೀ ಜಾತಿ ಒಂದು ಸೆನ್ಸಸ್ ಇದೇನೋ ಒಂದು ಯಾವ ಸರ್ಕಾರನೂ ಮಾಡಿಲ್ಲ ನಮ್ಮ ಜನಾಂಗದವರು. ಅದು ಈಗ ಮಾಡ್ತಾ ಇದ್ದಾರೆ ಈ ವಯಸ್ಸಲ್ಲಿ ಅಂತ ನಾನು ಅನ್ಕೊಂಡೆ. ಇಲ್ಲಿ ಬಂದ ಮೇಲೆ ನನಗೆ ಗೊತ್ತಾಯ್ತು ಸಾಕಷ್ಟು ಅದರ್ ಬೆನಿಫಿಟ್ಸು ಇದೆ. ಮ್ಯಾಟ್ರಿಮೋನಿ ಆಗಲಿ, ಇನ್ನೊಂದಾಗಲಿ, ಮತ್ತು ಸಹಾಯ ಹಸ್ತ. ಸೊ ನಮ್ಮ ಆರೋಗ್ಯ ಸೇವಾ ಪ್ರತಿಷ್ಠಾನ ವತಿಯಿಂದ ನಮ್ಮ ಆರ್ಗನೈಸೇಷನ್ ವತಿಯಿಂದ ಸಾಕಷ್ಟು ನಾವು ಸರ್ವಿಸ್ ಓರಿಯೆಂಟೆಡ್ ಕೆಲಸಗಳು ಮಾಡ್ತೀವಿ. ಹೆಲ್ತ್ ಇಸ್ ಪ್ರಯಾರಿಟಿ. ಸೊ ಹೆಲ್ತ್ ಅಂದಾಗ ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದನ್ ಕ್ಯೂರ್ ಅಂತ ಆಸ್ ಎ ಯೋಗ ಪ್ರಾಕ್ಟೀಷನರ್ ನಮಗೆ ಒಳ್ಳೆಯದಾಗಿದೆ. 10 ಜನಕ್ಕೆ ಒಳ್ಳೆಯದಾಗಬೇಕು ಅಂತ ಯೋಗ ಅಭ್ಯಾಸನ ನಾನು ಉಚಿತವಾಗಿ ನಮ್ಮ ಒಂದು ನಮ್ಮ ಆರ್ಗನೈಸೇಷನ್ ಮುಖಾಂತರ ಸಾಕಷ್ಟು ತರಬೇತಿಗಳನ್ನ ಕೊಡ್ತಾ ಇರ್ತೀವಿ. ಆ ರೀತಿ ನಾನು ದೇವರಾಜ ಅವರ ಧರ್ಮಪತ್ನಿ ಅಂತ ಪರಿಚಯ ಮಾಡಲು ಖಂಡಿತ ಹೌದು. ಅವರು ಸಾಕಷ್ಟು ಕೊಡುಗೆ ಇದೆ. ಅವರು ಫೇಸ್ ಆಗಿ ಮುಂದೆ ಬಂದಿಲ್ಲ ಜಾಸ್ತಿ ಅವರು. ಬಟ್ ಈ ಆಸ್ ಅ ಪಿಲ್ಲರ್ ನಮ್ಮ ಸಮುದಾಯದವರು ಅಂತ ಬಂದಾಗ ಅವರಿಗೆ ಆತ್ಮೀಯತೆ ಇದೆ. ಮತ್ತು ಅವ್ರಿಗೆ ಏನು ಕೆಲಸ ಕೇಳ್ಕೊಂಡು ಬಂದರು KSRTC ಆಗಿದ್ದಾಗ ಸಾಕಷ್ಟು ನಮ್ಮ ಜನಾಂಗದವರಿಗೆ ಕೆಲಸ ಕೊಟ್ಟು ಎಂಪ್ಲಾಯ್ಮೆಂಟ್ ಆಗಿ ಮತ್ತು ಯಾವುದೇ ಒಂದು ಅಧಿಕಾರ ಸಿಕ್ಕಿದಾಗ ಅವರು ಜಸ್ಟಿಫಿಕೇಶನ್ ಅಂತ ಹೇಳ್ತೀವಿ. ನಮ್ಗೆ ಕೊಟ್ಟಿರೋಂಥ ಜವಾಬ್ದಾರಿಯನ್ನು ನಿಭಾಯಿಸಿ ಆ ಕೆಲಸಕ್ಕೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಮಗೆ ಫಸ್ಟ್ ಜನಕ್ಕಿಂತ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಒಂದು ಜವಾಬ್ದಾರಿ ತಗೊಂಡಾಗ ಅಂಥ ಜವಾಬ್ದಾರಿಗಳ ತಗೊಂಡು ಸ್ಲಮ್ ಬೋರ್ಡ್ ಚೇರ್ಮನ್ ಆಗಿದ್ದಾಗ ಸಾಕಷ್ಟು ಉಲ್ಟಿ ಮನೆ ಪ್ರಾಜೆಕ್ಟ್ ಆಗಿ ಮತ್ತು KSRTC ಸಾಕಷ್ಟು ಅವರು ಅಭಿವೃದ್ಧಿ ಕೆಲಸಗಳು ಮಾಡ್ಕೊಂಡು ಬಂದಂಥ ರೇಖಾಜ್ ಅವರು ಇವತ್ತು ಅದೇ ಮುಂದುವರಿಸ್ಕೊಂಡು ಇವತ್ತು ಶಾಸಕರಾಗಿ ರೆಡಿಯಾಗಿ ಇವತ್ತು ಚಾಮರಾಜಪೇಟೆ ಚಿಕ್ಕಪೇಟೆ ಭಾಗದಲ್ಲಿ ದೇವರಾಜರು ತುಂಬ ಹೆಸರುವಾಸಿ ಅಂತಾನೆ. ಮತ್ತು ಇವತ್ತು ಚಿಕ್ಕಪೇಟೆ ಯಾರು MLA ಅಂತ ಕೇಳಿದ್ರೆ ಪರ್ಮನೆಂಟ್ MLA ದೇವರಾಜ್ ಅಂತಾನೆ ಹೇಳ್ತಾರೆ. ಆ ಒಂದು ಜನಪ್ರಿಯತೆ
ಬೆಳೆಸ್ಕೊಂಡಿರೋಲ್ಲ ದೇವರಾಜ್ ಅವರು ಈ ಜನ್ಮಕ್ಕೆ ನಾವೇನೋ ಸಾಧಿಸಿದ್ವಿ ಅಂದ್ರೆ ಬಂಜಿಗರು ಅಂತ ಹೇಳ್ಕೊಂಡು ತುಂಬಾ ಹೆಮ್ಮೆ ಆಗುತ್ತೆ. ಅವರು ಅಷ್ಟೇ ಬಂಜಿಗರು ಅಂತ ಬಂದವರಿಗೆ ಯಾರು ಬಿಟ್ಕೊಡಲ್ಲ, ಅವ್ರು ಕೈಯಲ್ಲಾದಷ್ಟು ಸಹಾಯ ಮಾಡ್ತಾರೆ. ಸೊ ಇವತ್ತು ಈ ಒಂದು ವೈಬ್ರೆಂಟ್ ಅಂಡ್ ಪವರ್ಫುಲ್ ಪ್ಲಾಟ್ಫಾರ್ಮ್ ಅಂತಾನೆ ಗ್ರೋತ್ ನಾವು ನಮ್ಮ ಕ್ಷೇತ್ರ ಒಂದು ಬಲ ಪ್ರದರ್ಶನ ಅಂತ ಹೇಳ್ಬೋದು. ಸೊ ನಾವೆಲ್ಲರೂ ಪ್ರಯತ್ನ ಮಾಡೋಣ ಅಂತ ಅವ್ರಿಗೆ ಒಳ್ಳೆ ರೀತಿ ಮಾಡಬೇಕು. ನಮ್ಮ ರಾಜ್ಕುಮಾರ್ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಈ 2 ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದ ಎಲ್ಲರೂ ನನ್ನ ಧನ್ಯವಾದಗಳು ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ. ಲೆಟ್ ಅಸ್ ಆಲ್ ಥ್ಯಾಂಕ್ ದ ಕ್ರಿಯೇಟರ್ ಆಫ್ ದ ಕ್ರಿಯೇಷನ್.